ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬೋಣ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಭಾಗ್ಯಮ್ಮ ಗೌತಮ್ ಯಾವುದೇ ಕಾರಣಕ್ಕೂ ಭೂಮಿಕಾನ ದೂರ ಮಾಡ್ಕೊಬೇಡ, ಅವಳು ನಮ್ಮನೆ ಸಂಪತ್ತು. ಆಗ ಗೌತಮ್ ಅವರು ಖಂಡಿತವಾಗ್ಲೂ ಭೂಮಿಕಾ ನನ್ನವರು, ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳೋದಿಲ್ಲ ಅಮ್ಮ, ಅವ್ರನ್ನ ನಾನು ಖಂಡಿತವಾಗ್ಲೂ ಪಡ್ಕೊತೀನಿ, ನೀವೇನು ಯೋಚನೆ ಮಾಡಬೇಡಿ ಅಮ್ಮ ಅಂತ ಗೌತಮ್ ಅವ್ರು ಹೇಳ್ತಾರೆ. ಮನೆಗೆ ಹೋಗೋಣ ಬನ್ನಿ ಅಮ್ಮ ಅಂತ ಹೋಗ್ತಾರೆ. ಆಗ ಭಾಗ್ಯಮ್ಮ ಅಲ್ಲಿ ಆಕಾಶ್ನ ನೋಡಿ ತುಂಬಾನೇ ಮುದ್ದಾಡ್ತಾರೆ. ಆಗ ಆಕಾಶ್ ಯಾರಿ ಚಿನ್ನು ಅಂತ ಕೇಳ್ತಾರೆ. ಆಗ ನಂಗೂ ಇದೇ ತರ ಒಂದು ಮೊಮ್ಮಗ ಇದ್ದ, ಅದಕ್ಕೆ ಕಣೋ ಅಂತ ಹೇಳಿ ಆಕಾಶ್ ಕೆನ್ನಿಗೆ ಮುತ್ತಿನ ಸುರಿಮಳೆ ಕೊಡ್ತಾರೆ ಭಾಗ್ಯಮ್ಮ. ಆಗ ಅದನ್ನ ನೋಡಿದ ಭೂಮಿಕಾ ಅವ್ರಿಗೆ ತುಂಬಾ ಬೇಜಾರಾಗಿ ಕೆಳಗಡೆ ತಲೆ ಬಗ್ಗಿಸ್ಕೊಂಡಿರ್ತಾರೆ. ಆಗ ಮಲ್ಲಿ ಅಂತೂ ಕಣ್ಣೀರ್ ಹಾಕ್ತಿರ್ತಾರೆ. ಅಯ್ಯೋ, ಇಷ್ಟು ಪರಿಸ್ಥಿತಿ ಯಾಕೆ ಈ ತರ ಬಂತು, ಸ್ವಂತ ಮೊಮ್ಮಗ ಆದ್ರೂ ಹೇಳ್ಕೊಡೋ ಭಾಗ್ಯ ಇಲ್ವಲ್ಲ, ಅಯ್ಯೋ ಭೂಮಿಕಾ ಅಕ್ಕ ಯಾಕೆ ಈ ತರ ಮಾಡ್ತಾರೋ ಏನೋ, ನನಗೆ ಗೊತ್ತಾಗ್ತಾನೆ ಇಲ್ವಲ್ಲ. ಮಲ್ಲಿ ಅವರು ಕಣ್ಣೀರ್ ಹಾಕ್ತಿರ್ತಾರೆ. ಆಗ ಭೂಮಿಕಾ ಅವರು ಆಕಾಶ್ ಬಾ ಆಕಾಶ್ ಇವಾಗೆ ಕರ್ಕೊಂಡು ಹೋಗ್ತಾರೆ. ಮಲ್ಲಿ ಅವರು ಭಾಗ್ಯಮ್ಮನ ನೋಡ್ತಾ ಭೂಮಿಕಾ ಅವರು ಕೂಡ ಅಲ್ಲೇ ಮುಂದೆ ಹೋಗ್ತಾರೆ. ಆಗ ಗೌತಮ್ ಅವರು ಅಮ್ಮ ಎಲ್ಲ ಸರಿ ಆಗುತ್ತೆ, ನೀವೇನು ಬೇಜಾರು ಮಾಡ್ಕೊಂಬೇಡಿ, ಏನು ಟೆನ್ಷನ್ ಮಾಡ್ಕೊಂಬೇಡಿ ಅಂತ ಹೇಳ್ತಾರೆ. ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ಭೂಮಿಕಾನ ಕರ್ಕೊಂಡು ನಾನು ಮನೆಗೆ ಬಂದೇ ಬರ್ತೀನಿ, ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ. ಆಗ ಗೌತಮ್ ಅವರು ಸೀದಾ ಭಾಗ್ಯಮ್ಮನ ಕರ್ಕೊಂಡು ಆನಂದ್ ಮನೆಗೆ ಬರ್ತಾರೆ. ಆಗ ಇಲ್ಲಿ ನಡೆದಿರೋ ವಿಷಯ ಎಲ್ಲ ಕೇಳಿ ಆನಂದ್ ಅವರು ತುಂಬಾನೇ ಶಾಕ್ ಆಗ್ತಾರೆ. ಭಾಗ್ಯಮ್ಮ ಅವರು ಮಾತಾಡಿದನ್ನ ಕೇಳಿ ಅಪರ್ಣ ಮತ್ತೆ ಗೌತಮ್ ಹೇಳಿದ್ದನ್ನು ಕೇಳಿ ಆನಂದ್ ಮತ್ತೆ ಅಪರ್ಣ ಇಬ್ರು ಕೂಡ ಶಾಕ್ ಆಗ್ತಾರೆ. ಆಗ ಆನಂದ್ ಅವರು ಅಮ್ಮ ನೀವು ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಹೌದು ಗೌತಮ್ ಅಂತ ಭಾಗ್ಯಮ್ಮ ಹೇಳ್ತಾರೆ. ಆಗ ಅದನ್ನ ಕೇಳಿದ ಆನಂದ್ಗೆ ತುಂಬಾನೇ ಖುಷಿ ಆಗುತ್ತೆ. ಅಮ್ಮ ನೀವು ಮಾತಾಡ್ತಿದ್ದೀರಾ ಅಂದ್ರೆ. ಆಗ ಗೌತಮ್ ಅವರು ಅಮ್ಮ ನೀವು ಇಲ್ಲೇ ಇರಿ, ಆನಂದ್ ಹುಷಾರು ಕಣೋ ಅಂತ ಅಲ್ಲಿಂದ ಗೌತಮ್ ಅವರು ಹೊರಡ್ತಾರೆ. ಆಗ ಅಲ್ಲೇ ಮಲ್ಕೊಂತಾರೆ ಭಾಗ್ಯಮ್ಮ. ಅದೇ ದಿನ ಮಾರನೇ ದಿನ ಆಗುತ್ತೆ. ಈ ಕಡೆ ಗೌತಮ್ ಅವರು ಭೂಮಿಕಾ ಅವ್ರನ್ನ ನೋಡ್ತಿರ್ತಾರೆ. ಭೂಮಿಕಾ ಅವರು ಗೌತಮ್ನೇ ನೋಡ್ತಿರ್ತಾರೆ. ಆಗ ಮಲ್ಲಿ ಇವರಿಬ್ರು ಯಾವಾಗ ಒಂದಾಗ್ತಾರೋ ಏನೋ, ಇವರಿಬ್ರು ಹೀಗೆ ಬಿಟ್ರೆ ಬರೀ ನೋಡ್ಕೊಂಡೇ ಇರ್ತಾರೆ, ಅದ್ ಯಾವಾಗ ಒಂದಾಗ್ತಾರೋ ಏನೋ ಅಂತ ಮನ್ಸಲ್ಲೇ ಅನ್ಕೊಂತಾರೆ. ಅಲ್ಲ, ಶಾಕುಂತಲಾ ಅತ್ತೆ ಮಾತಿಗೋಸ್ಕರ ಇವ್ರು ಯಾಕೆ ಇಷ್ಟೊಂದು ತಲೆಗೆ ಹಾಕೊಂಡಿದ್ದಾರೆ ಅಂತ ಮಲ್ಲಿ ಅವರು ಯೋಚನೆ ಮಾಡ್ತಿರ್ತಾರೆ. ತಕ್ಷಣ ಅವರು ಭಾಗ್ಯಮ್ಮ ಅವರು ಬೆಳಿಗ್ಗೆ ತಕ್ಷಣನೇ ಎಲ್ಲಿಗೆ ಹೋಗ್ತಿದ್ದೀರಾ ಆನಂದ್ ಅವರು ಕೇಳ್ತಾರೆ. ಆಗ ಇಲ್ಲೇ ಎಲ್ಲೋ, ಅದು ನನ್ನ ಮಗನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಆಗ ಆನಂದ್ ಅವರು ಅಮ್ಮ ಇದೇನು ಮಾಡ್ತಿದ್ದೀರಾ, ಎಲ್ಲಿಗೆ ಹೋಗ್ತಿದ್ದೀರಾ ಅಮ್ಮ ಅಂತ ಕೇಳ್ತಾರೆ. ಆಗ ಭಾಗ್ಯಮ್ಮ ಅವರು ನನ್ನ ಮಗನ ಮನೆಗೆ ಹೋಗ್ತಿದ್ದೀನಿ. ಆಗ ಆನಂದ್ ಅವರು ಏನು ಮಾತಾಡ್ತಿದ್ದೀರಾ ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ ಹೇಳಿ ಅಮ್ಮ ಅಂತ ಕೇಳ್ತಾರೆ. ಆಗ ಭೂಮಿಕಾ ಮನೆಗೆ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ದೀರಾ ಅಮ್ಮ, ಭೂಮಿಕಾ ಅಕ್ಕ ಮನೆಗ ದಯವಿಟ್ಟು ಬೇಡ ಅಮ್ಮ, ಅಲ್ಲಿಗೆ ಹೋಗ್ತಿದ್ದೀರಾ. ಈಗಾಗಲೇ ಗೌತಮ್ ಏನು ಹೇಳಿದ ಅಂತ ನಿಮಗೂ ಗೊತ್ತಲ್ವಾ, ಅದೇ ಕಾರಣಕ್ಕೂ ಅವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳಿದಂತಾನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗ ಭಾಗ್ಯಮ್ಮ ಅವರು ಇಲ್ಲ ಆನಂದ್, ನನ್ನ ಮಗ ಮತ್ತೆ ಸೊಸೆ ಸಂಸಾರ ಒಂದು ಸ್ವಲ್ಪ ಚೆನ್ನಾಗಿಲ್ಲ, ನಾನೊಬ್ಳು ತಾಯಿಯಾಗಿ ಹೀಗೆ ಸುಮ್ಮನೆ ಇದ್ರೆ ಇದೆಲ್ಲ ಸರಿ ಹೋಗಲ್ಲ. ಭೂಮಿಕಾ ಮತ್ತೆ ಗೌತಮ್ ಒಂದು ಮಾಡೋ ಜವಾಬ್ದಾರಿ ನಂದು, ಯಾರೇ ಅಡ್ಡ ಬಂದ್ರು ನಾನು ಸುಮ್ಮನೆ ಇರೋದಿಲ್ಲ, ಅವರಿಬ್ರು ಒಂದಾಗ್ಲೇಬೇಕು. ಈ ಕಡೆ ಭಾಗ್ಯಮ್ಮ ಅವರು ವಟಾರಕ್ಕೆ ಬರ್ತಾರೆ. ಆಗ ಇವ್ರಿಗೂ ಅತ್ತೆ ಇದಾರ ಅಂತ ವಟಾರದವ್ರು ಎಲ್ಲರೂ ಶಾಕ್ ಆಗ್ತಾರೆ. ಆಗ ಭಾಗ್ಯಮ್ಮ ಎಲ್ಲಿ ನನ್ನ ಭೂಮಿಕಾ ಅಂತ ಕೇಳ್ತಾರೆ. ಇಲ್ಲೇ ಮುಂದೆ ಹೋಗಿ ಅಂತ ಹೇಳಿದಾಗ ಅಲ್ಲೇ ಸೀದಾ ಹೋಗಿ ಬಾಗ್ಲನ್ನ ಬರೀತಾರೆ ಭಾಗ್ಯಮ್ಮ. ಆಗ ಭೂಮಿಕಾ ಅವರು ಬಾಗ್ಲನ್ನು ಓಪನ್ ಮಾಡಿ ಭಾಗ್ಯಮ್ಮನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ, ಖುಷಿ ಆಗ್ತಾರೆ. ಒಬ್ಬರೇ ಬಂದ್ಬಿಟ್ರ ಅತ್ತೆ, ಇವಾಗ ಬಂದ್ರ ಅಂತ ಕೇಳ್ತಾರೆ. ಆಗ ಭಾಗ್ಯಮ್ಮ ಹೊರಗಡೆ ಹೋಗ್ತಾರೆ. ಎಂತ ಅರಮನೆಯಲ್ಲಿದ್ದವರು ಇವಾಗ ಈ ತರ ಇದೆಲ್ಲಮ್ಮ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ಈ ಕಡೆ ಮಲ್ಲಿ ಅವರು ಆಕಾಶನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಭಾಗ್ಯಮ್ಮ ಭೂಮಿಕಾ ಇಬ್ಬರೇ ಇರ್ತಾರೆ. ಆಗ ನೋಡಮ್ಮ ಭೂಮಿಕಾ, ನೀವಿಬ್ರು ಒಂದಾಗ್ಲೇಬೇಕು, ಶಾಕುಂತಲ ಮಾತಿಗೆ ಅವ್ರ ಬಂಡವಾಳ ಎಲ್ಲ ಹೊರಗಡೆ ತೆಗ್ದಾಕ್ಬೇಕು. ನಮ್ಮ ನಿನ್ನ ಒಳ್ಳೆತನ ಏನು ಅಂತ ನನಗೆ ಗೊತ್ತು, ನೀನು ಎಲ್ಲರಿಗೂ ಒಳ್ಳೇದೇ ಬಯಸ್ತೀಯ, ದಯವಿಟ್ಟು ನಿಂಗೆ ಈ ಪರಿಸ್ಥಿತಿ ಬರಬಾರ್ದು ಭೂಮಿಕಾ, ನನ್ನ ಮಾತನ್ನ ಕೇಳು, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಭಾಗ್ಯಮ್ಮ ಅವರು ಹೇಳ್ತಾರೆ. ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.